ನಿಮ್ಗೆಲ್ರಿಗೂ ಎಲೆಕ್ಟ್ರಿಕ್ ಗಾಡಿ ರಿವ್ಯೂ ನೋಡಿ ಬೇಜಾರಾಗಿರುತ್ತೆ. ಯಾಕೆಂದ್ರೆ ನಾವು ಎಲೆಕ್ಟ್ರಿಕ್ ಗಾಡಿಯನ್ನ ಒಂದು ಸ್ಮಾರ್ಟ್ ಫೋನ್ ತರ ರಿವ್ಯೂ ಮಾಡ್ತೀವಿ. ಟಚ್ ಸ್ಕ್ರೀನ್ ಹೇಗಿದೆ, ಟಚ್ ಸೆನ್ಸಿಟಿವಿಟಿ ಹೇಗಿದೆ, ಕ್ಯಾಮರಾ ಹೇಗಿದೆ, ಸ್ಪೀಕರ್ಸ್ ಎಷ್ಟಿದೆ, ಗೇಮ್ ಎಲ್ಲ ಯಾವ್ದೆಲ್ಲ ಇದೆ ಅಂತ. ಬಟ್ ಎಲ್ಲರೂ ಒಂದು ಮರಿತಾರೆ ಇದರ ರೇಂಜ್ ಬಗ್ಗೆ ಮಾತಾಡಕ್ಕೆ. ಯಾಕೆಂದ್ರೆ ಈ ಗಾಡಿಯಲ್ಲಿ ಈಗ ರೇಂಜ್ ಅಪ್ಡೇಟ್ ಬರುತ್ತೆ, ಮತ್ತೆ ಬ್ಯಾಟ್ರಿ ಮೇಲೂ ರೇಂಜ್ ಬರುತ್ತೆ. ಎಲೆಕ್ಟ್ರಿಕ್ ಗಾಡಿ ಪರ್ಚೇಸ್ ಮಾಡಿದಾಗ ಮೇನ್ ಕ್ವಶನ್ ಇರೋದು ರೇಂಜು. ಎಷ್ಟು ಕೊಡತ್ತಪ್ಪ, ಎಷ್ಟು ದೂರ ಹೋಗ್ಬೋದು, ರೇಂಜ್ ಎಂಗ್ಸೈಟಿ ಅಂತ ಒಂದಿರುತ್ತೆ. ಬಟ್ ಈ ಕಾರ್ ಅದನ್ನ ಎಲಿಮಿನೇಟ್ ಮಾಡುತ್ತೆ. ಇದ್ರ ಬಗ್ಗೆ ಒಂದೊಂದು ಪಾಯಿಂಟ್ಸ್ ಇದೆ. ಎಕ್ಸ್ಟೀರಿಯರಲ್ಲೂ, ಇಂಟೀರಿಯರಲ್ಲೂ, ಮತ್ತೆ ರೇಂಜಲ್ಲೂ, ಬ್ಯಾಟ್ರಿಯಲ್ಲೂ ಕೆಲವು ಅಪ್ಡೇಟ್ಸ್ ಎಲ್ಲ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಮ್ಮ ಪೇಜನ್ನು ಫಾಲೋ ಮಾಡಿ, ಫುಲ್ ವಿಡಿಯೋ ನೋಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ಟಾಟಾ ಅವರು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಮುಂಚೆನೇ ಲಾಂಚ್ ಮಾಡಿದರು. ಫಾರ್ ಎಕ್ಸಾಂಪಲ್ ನೆಕ್ಸಾನ್. ಬಟ್ ಇದರ ಪ್ರಾಬ್ಲಮ್ ಏನಂದರೆ, ನೆಕ್ಸಾನ್ ಒಂದು ಕನ್ವರ್ಟೆಡ್ ವೆಹಿಕಲ್, ಅಂದರೆ ಐಸ್ನ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡಿರೋದು. ಅವ್ರದ್ದೇ ಆದ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಅಂತ ಇರಲಿಲ್ಲ. ಬಟ್ ಇವಾಗ ಆಕ್ಟೈ ಇ ವಿ ಅಂತ ಒಂದು ಪ್ಲಾಟ್ಫಾರ್ಮ್ ಬಂದಿದೆ. ಈಗ ನಮ್ಮ ಹತ್ರ ಇರೋದು ಟಾಟಾ ಪಂಚ್. ಇದನ್ನು ಆಕ್ಟೈ ಇ ವಿ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಮಾಡಿರೋದು. ಇದರ ಅಡ್ವಾಂಟೇಜಸ್ ಏನು ಹೇಳ್ತೀನಿ ಬನ್ನಿ. ಫಸ್ಟ್ ಅಡ್ವಾಂಟೇಜು ಸ್ಪೇಸ್. ಇಂಟರ್ನಲ್ ಕಂಬಷನ್ ಎಂಜಿನ್ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗಿರೋದ್ರಿಂದ ನಮಗೆ ಫ್ಲಾಟ್ ಫುಟ್ ಬೋರ್ಡ್ ಸಿಗುತ್ತೆ. ಸೊ ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂರ್ಬೋದು. ಒಂದು ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಇರೋದ್ರಿಂದ ಆಪರ್ಚುನಿಟಿ ಸಿಗುತ್ತೆ ಬ್ರ್ಯಾಂಡ್ ಅವರಿಗೆ ಫ್ಯೂಚರಲ್ಲಿ ಅಪ್ಗ್ರೇಡ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಈ ಗಾಡಿಯಲ್ಲಿ ವೆಹಿಕಲ್ ಟು ವೆಹಿಕಲ್, ವೆಹಿಕಲ್ ಟು ಲೋಡ್, ಎಡಾಸ್ ಲೆವೆಲ್ 2 ಮತ್ತು 5G ಕನೆಕ್ಟಿವಿಟಿ ಇಂಥದ್ದು ಫೀಚರ್ಸನ್ನು ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಆಕ್ಟಾ ಇ ವಿ ಮೇಲೆ ಬಿಲ್ಡ್ ಆಗಿರುವ ಎಲ್ಲ ಕಾರ್ಗಳು ಹೈ ಟೆನ್ಸೈಲ್ ಸ್ಟೀಲ್ ಮೇಲೆ ಡೆವಲಪ್ ಆಗಿರುತ್ತೆ. ಮತ್ತು ನಿಮ್ಗೆ ಎಲ್ರಿಗೂ ಗೊತ್ತು ಟಾಟಾ ಅವರು ಸೇಫ್ಟಿ ಮೇಲೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಂತ. ಆ್ಯಂಡ್ ದ್ಯಾಟ್ಸ್ ಹೌ ಈ ಕಾರ್ಗೆ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ನೀವೀಗ ಎಲೆಕ್ಟ್ರಿಕ್ ಕಾರ್ ಪರ್ಚೇಸ್ ಮಾಡಿದಾಗ ಮೇನ್ ಕ್ವಶನ್ ಬರೋದು ರೇಂಜು. ಈ ಗಾಡಿಯಲ್ಲಿ ನಮಗೆ 468 ಕಿಲೋಮೀಟರ್ಸ್ ಆಫ್ ಕ್ಲೀನ್ ರೇಂಜ್ ಸಿಗುತ್ತೆ, ವಿಚ್ ಇಸ್ ಹ್ಯೂಜ್ ಎಟ್ ದಿಸ್ ಪ್ರೈಸ್ ಪಾಯಿಂಟ್. ಈಗ ಪ್ರೈಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈಗ ರಿಯಲ್ ವರ್ಲ್ಡ್ ಸಿನಾರಿಯೋಗೆ ಬರೋಣ. ಈ ಗಾಡಿ ನಮಗೆ 330 to 355 ಕಿಲೋಮೀಟರ್ಸ್ ಆಫ್ ರಿಯಲ್ ವರ್ಲ್ಡ್ ರೇಂಜ್ ಕೊಡುತ್ತೆ. ಇದನ್ನು ಅವರು ಟಾಟಾ ಅವರೇ ಟೆಸ್ಟ್ ಮಾಡಿರೋದು. C75 ಅಂತ ಟೆಸ್ಟ್ ಇರುತ್ತೆ. ಅಂದರೆ ಒಂದು ಕಸ್ಟಮರ್ನ ಅಗ್ರಿಗೇಟ್ ತಗೊಂಡು, ಒಂದು ಆವ್ರೇಜ್ ತಗೊಂಡು ಈ ಕ್ಲೇಮ್ ನಂಬರ್ಸನ್ನು ಕೊಡ್ತಾರೆ. ಮತ್ತು ಈ ನಂಬರ್ಸ್ ಮೇಲೆ ನಾವು ರಿಲೈ ಆಗ್ಬೋದು. ಈಗ ಒಂದು ಸಿನಾರಿಯೋ ತಗೊಳ್ಳೋಣ. ಬೆಂಗಳೂರಿಂದ ಮೈಸೂರು ಹೋಗ್ತೀರಾ, ಮೈಸೂರಿಂದ ಬೆಂಗಳೂರು ಬರ್ತೀರಾ. ಒಂದು ಸಿಂಗಲ್ ಚಾರ್ಜಲ್ಲಿ ಈ ಟ್ರಿಪ್ಪನ್ನು ನೀವು ಕವರ್ ಮಾಡ್ಬೋದು. ಬಟ್ ನೀವು ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ ಹೋಗ್ತೀರಾ, ಆ ಒಂದು ಟ್ರಿಪ್ಪಿಗೆ ನೀವು ಒಂದು ಬ್ರೇಕ್ ತಗೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗಲ್ಲ. ಬ್ರೇಕ್ ಅಂದರೆ 1 ಗಂಟೆ 2 ಗಂಟೆ ಅಷ್ಟು ನೀವು ಕಾಯಬೇಕಂತ ಇಲ್ಲ. ನೀವು 15 ಮಿನಿಟ್ಸಲ್ಲಿ ಅಂದರೆ 0 to 80%, ಅಂದರೆ 135 ಕಿಲೋಮೀಟರ್ಸ್ ಆಫ್ ರೇಂಜ್ ನಿಮಗೆ ಟಾಪ್ ಅಪ್ ಆಗುತ್ತೆ. ಈಗ ಮೇನ್ ಕ್ವಶನ್ ಇರೋದು ರೇಂಜ್ ಎನ್ಸೈಟಿ. ಈ ರೇಂಜ್ ಎನ್ಸೈಟಿನ ಕಂಪ್ಲೀಟ್ ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಟಾಟಾ ಅವರು, ವಿಚ್ ಇಸ್ ರಿಯಲಿ ಗ್ರೇಟ್. ಇದರಲ್ಲಿ 3 ಲೆವೆಲ್ ರೀಜನ್ ಸಿಗುತ್ತೆ. ಬಟ್ ಬಟನ್ ಎಲ್ಲಿ? ಈಗ ಬಟನ್ ಸಿಗಲ್ಲ, ಪ್ಯಾಡಲ್ ಶಿಫ್ಟರ್ ಸಿಗುತ್ತೆ. ಸೊ ರೈಟ್ ಸೈಡ್ ಇನ್ಕ್ರೀಸ್ ಮಾಡೋಕ್ಕೆ, ಲೆಫ್ಟ್ ಸೈಡ್ ಡಿಕ್ರೀಸ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಈಸಿ ಇದೆ. ಮತ್ತು 10 ಇಂಚ್ ಇನ್ಫೋಟೈನ್ಮೆಂಟ್, 10 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 360 ಡಿಗ್ರಿ ಕ್ಯಾಮರಾ, ವೈರ್ಲೆಸ್ ಚಾರ್ಜರ್ ಮತ್ತು ಮೋಡ್ ಸಿಲೆಕ್ಟರ್ ಸಿಗುತ್ತೆ. ಇದರಲ್ಲಿ ಇಕೋ, ಸಿಟಿ ಮತ್ತು ಸ್ಪೋರ್ಟ್ ಸಿಗುತ್ತೆ. ಪಾರ್ಕಿಂಗ್ ಬ್ರೇಕ್, ಆಟೋ ಹಿಲ್ ಹೋಲ್ಡ್ ಇವೆಲ್ಲ ಆಕ್ಚುಲಿ ರಿಟೈನ್ ಆಗಿರೋದು. ಅದ್ರ ಜೊತೆ ವೆಂಟಿಲೇಟೆಡ್ ಸೀಟ್ಸ್ ಮತ್ತು ಸನ್ರೂಫ್ ಇದು ಕೂಡ ರಿಟೈನ್ ಆಗಿದೆ. ಹೊಸತೇನಂದ್ರೆ ಹೊಸ ಡ್ಯುಯಲ್ ಟೋನ್ ಕಲರ್ಸ್, ವೈಟ್ ಮತ್ತು ಗ್ರೇ ಕಲರಲ್ಲಿ ಬರುತ್ತೆ. ನೋಡೋಕ್ಕೆ ಮತ್ತು ಫೀಲ್ ಮಾಡೋಕ್ಕೆ ಪ್ರೀಮಿಯಂ ಲುಕ್ ಇದೆ. ಅದು ಬಿಟ್ಟು ಮುಂಚೆ ನಮಗೆ ರಾಕರ್ ಸಿಗ್ತಿದ್ದಿತ್ತು ವಿಂಡೋಸ್ ಮೇಲ್ ಕೆಳಗೆ ಮಾಡೋಕ್ಕೆ, ಇವಾಗ ಟಾಗಲ್ಸ್ ಕೊಟ್ಟಿದ್ದಾರೆ. ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ. ಈ ಗಾಡಿಯ ರೇಂಜ್ ಬಗ್ಗೆ ಹೇಳಿದೆ. ಬಟ್ ಎಷ್ಟಕ್ಕೆ ಖುಷಿ ಆಗಬೇಡಿ, ಟಾಟಾ ಅವರು ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ. ಅದು ಬಂದುಬಿಟ್ಟು ಬ್ಯಾಟ್ರಿ. ಮೆಜಾರಿಟಿ ಇ ವಿ ಬಯರ್ಸ್ನ ಪ್ರಾಬ್ಲಮ್ ಏನಂದರೆ, ಅವರು ಬ್ಯಾಟ್ರಿ ಬಗ್ಗೆ ಥಿಂಕ್ ಮಾಡ್ತಾರೆ. ಬ್ಯಾಟ್ರಿ ಹಾಳಾದರೆ ಏನು ಮಾಡ್ಬೋದು, ಇಷ್ಟು ದುಡ್ಡು ಖರ್ಚಾಗುತ್ತೆ ಅಂತ. ಇವಾಗ ಈ ಚಿಂತೆ ಬೇಡವೇ ಬೇಡ. ಯಾಕೆಂದರೆ ಟಾಟಾ ಅವರು ಈ ಗಾಡಿ ಮೇಲೆ, ಅಂದರೆ ಈ ಬ್ಯಾಟ್ರಿ ಮೇಲೆ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಫಾರ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್. ಸೊ ನಿಮಗೆ ಈಗ ರೀಸನ್ ಸಿಗಲ್ಲ ಯಾಕೆ ನಾನು ಇ ವಿ ಪರ್ಚೇಸ್ ಮಾಡಬಾರ್ದಂತ. ಅಷ್ಟೇ ಮಾತ್ರ ಅಲ್ಲ, ಇನ್ನೊಂದು ರೀಸನ್ ನಾನು ಕೊಡ್ತೀನಿ. ಈ ಗಾಡಿ ನಿಮಗೆ 9.69 ಲ್ಯಾಕ್ಸಿಗೆ ತೊಗೊಳ್ಬೋದು. ಬಟ್ ಎಟ್ ದ ಸೇಮ್ ಟೈಮ್ ಈ ಕಾರನ್ನು ನೀವು 6 ಲಕ್ಷಕ್ಕೂ ತಗೊಳ್ಬೋದು. ಬಟ್ ಹೇಗೆ? ಬ್ಯಾಸ್ ಮುಖಾಂತರ, ಬ್ಯಾಟ್ರಿ ಆಸ್ ಅ ಸರ್ವಿಸ್. 6.5 ಲಕ್ಷಕ್ಕೆ ನೀವು ಗಾಡಿ ತಗೊಳ್ತೀರಾ, ಬಟ್ ಬ್ಯಾಟ್ರಿ ನೀವು ಆಸ್ ಅ ಸರ್ವಿಸ್ ತಗೊಳ್ತೀರಾ. ಅಂದರೆ ಫಾರ್ ಎವ್ರಿ ಕಿಲೋಮೀಟರ್ ಯು ಡ್ರೈವ್ 2.60 rupees ನೀವು ಪೇ ಮಾಡಬೇಕು. ನೀವು ಎಷ್ಟು ಓಡಿಸ್ತೀರಾ ಅಷ್ಟೇ ಪೇ ಮಾಡಿದ್ರೆ ಆಯಿತು. ಅಪ್ಡೇಟ್ ಅಂತ ಹೇಳಿದ ತಕ್ಷಣ ಕೆಲವು ಆ್ಯಡ್ ಆನ್ಸ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಫುಲ್ ಕನೆಕ್ಟೆಡ್ DRLs ಮಿಸ್ ಔಟ್ ಆಗಿಬಿಟ್ಟಿದೆ. ಅದು ಬಿಟ್ಟು ಫ್ರಂಟ್ ಫೇಸ್ ಅಂತೂ ಕ್ಲೀನರ್ ಆಗಿಬಿಟ್ಟಿದೆ. ಒಂದು ಇ ವಿ ಥರನೇ ಕಾಣಿಸುತ್ತೆ. ಇಲ್ಲಿ ನಮಗೆ ಈಗ ಗ್ರೇ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಟಾಟಾ ಅವರಂತೂ ಮುಂಚೆ ಸ್ಮಾರ್ಟು, ಅದಕ್ಕಿಂತ ಇನ್ನೂ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ.
ಯಾಕೆಂದರೆ ಬ್ಲ್ಯಾಕ್ ಕೊಟ್ಬಿಟ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಫೇಡ್ ಆಗುತ್ತೆ, ಹೇಗೂ ಫೇಡ್ ಆಗಿ ಗ್ರೇನೂ ಆಗುತ್ತೆ. ಇದರ ಅಡ್ವಾಂಟೇಜಸ್ ಏನಂದರೆ ಧೂಳು ಮತ್ತು ಸ್ಕ್ರ್ಯಾಚ್ ಆದರೆ ಕಾಣಿಸೋದೇ ಇಲ್ಲ. ಈಗ ಟಾಪಲ್ಲಿ ಬ್ರೇಕ್ ಲೈಟ್ ಸಿಗಲ್ಲ, ಬಟ್ ಏನು ಮಾಡಿದ್ದಾರೆ ಅಂದರೆ LED DRL ಬ್ರೇಕ್ ಲೈಟ್ ಇಂಟಿಗ್ರೇಟ್ ಮಾಡಿದ್ದಾರೆ. ಹಿಂದ್ಗಡೆಯಿಂದ ಆ್ಯಕ್ಚುಲು ಟಾಟಾ ಪಂಚ್ ಐಸ್ ಇದೆಯಲ್ಲ ಆ ಥರನೇ ಕಾಣಿಸುತ್ತೆ. ಫ್ರಂಟಿಂದನೇ ನೋಡಿ ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ನಿಮಗೆ ಈ ವಿಷಯ ತಿಳಿದಿತ್ತಾ? ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ಸ್ಪೀಡ್ ಬ್ರೇಕರ್ಸ್ ಬರೀ 10 ಸೆಂಟಿಮೀಟರ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರೋಂಗಿಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಅದು ಲೀಗಲು? ಎಲ್ಲರೂ ಸ್ಪೀಡ್ ಬ್ರೇಕರ್ಸನ್ನು ಎಷ್ಟು ಉದ್ದಕ್ಕೆ ಮಾಡಿರ್ತಾರೆ, ಎಷ್ಟು ವೈಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಮಗೆ ಇಂಪ್ರೂವ್ಡ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಬೇಕೇ ಬೇಕು. ಈಗ ನಮಗೆ 175 mm ಇದು ಗ್ರೌಂಡ್ ಕ್ಲಿಯರೆನ್ಸ್ ಜೊತೆ ಬರುತ್ತೆ, ಪ್ಲಸ್ 400 mm ಇದು ವಾಟರ್ ವೆಯ್ಟಿಂಗ್ ಕೆಪಾಸಿಟಿ ಜೊತೆನೂ ಬರುತ್ತೆ. ಇಷ್ಟೆಲ್ಲ ಹೇಳಾದ್ಮೇಲೆ ಡ್ರೈವ್ ಬಗ್ಗೆ ಅಂತೂ ಮಾತಾಡಲೇಬೇಕು. ಈ ಗಾಡಿ ಟೋಟಲ್ ಆಗಿ 153.8 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. EV ಆಗಿರೋದ್ರಿಂದ ಟರ್ಬೋ ಲ್ಯಾಗ್ ಬರಲ್ಲ, ಇನ್ಸ್ಟೆಂಟ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಯೂಶುವಲಿ ಚಿಕ್ಕ ಗಾಡಿಯಲ್ಲಿ ಕಂಫರ್ಟ್ ಇರಲ್ಲ, ಬಟ್ ಈ ಗಾಡಿಯಲ್ಲಿ ಫ್ರಂಟ್ ಮಾತ್ರ ಅಲ್ಲ, ರೇರ್ ಪ್ಯಾಸೆಂಜರ್ಗೂ ಕೂಡ ಕಂಫರ್ಟೇಬಲ್ ಇದೆ. ಇನ್ ಕೇಸ್ ನೀವು 6 ಫೀಟ್ಗಿಂತ ಜಾಸ್ತಿ ಇದ್ದರೆ ರೇರಲ್ಲಿ ಕೂರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಲೆಗ್ ರೂಮ್ ಸ್ವಲ್ಪ ಕಮ್ಮಿ. ಇನ್ನು 0 to 100 ಇನ್ ಜಸ್ಟ್ 9 ಸೆಕೆಂಡ್ಸಲ್ಲಿ ಹೋಗುತ್ತೆ. ಬಟ್ ಇದನ್ನು ಟೆಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ, ಸೇಫಾಗಿ ಡ್ರೈವ್ ಮಾಡಿ. ಅದು ಬಿಟ್ಟು ಡ್ರೈವಿಂಗ್ ಕಂಫರ್ಟ್ ಕೂಡ ಚೆನ್ನಾಗಿದೆ, ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ. ಇದರಲ್ಲಿ ರೀಜನ್ ಇರೋ ಕಾರಣದಿಂದ ರಿಯಲ್ ವರ್ಲ್ಡ್ ನಂಬರ್ಸ್ಗಿಂತ ಜಾಸ್ತಿ ಅಚೀವ್ ಮಾಡ್ಬೋದು. ಬಟ್ ನೀವು ಇದನ್ನು ಹೈ ರೀಜನ್ ಮೋಡಲ್ಲಿ ಯಾವತ್ತೂ ಡ್ರೈವ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಸಿಟಿಯಲ್ಲಿ ಓಡಿಸಿದ್ದೀರ ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ರೀಜನ್ ಮೋಡ್ಸ್ ತುಂಬ ಯೂಸ್ ಆಗುತ್ತೆ. ಬಟ್ ಇನ್ ಕೇಸ್ ನೀವು ಲಾಂಗ್ ಡಿಸ್ಟೆನ್ಸ್ ಹೋಗ್ತೀರಾ ಅಂದರೆ ನಿಮ್ಮ ಟ್ರಿಪ್ಪನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಐರಾ ಕನೆಕ್ಟಿವಿಟಿ ಆ್ಯಪಿಂದ ನಿಮ್ಮ ನಿಯರ್ ಬೈ ಅಥವಾ ನಿಮ್ಮ ಜರ್ನಿ ಮಧ್ಯದಲ್ಲಿ ಯಾವುದೆಲ್ಲ ಚಾರ್ಜಿಂಗ್ ಸ್ಟೇಷನ್ ಬೇಕು ಅದರ ಮಾಹಿತಿ ನಿಮಗೆ ಕೊಡುತ್ತೆ. ಒಂದು ಇಂಪಾರ್ಟೆಂಟ್ ಫೀಚರ್ ಈ ಗಾಡಿಯಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ, ಅದು ಸೆಗ್ಮೆಂಟ್ ಫಸ್ಟ್ ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್ಡ್ ಥರ್ಮೋಸ್ಟ್ಯಾಟಿಕ್ ಎಕ್ಸ್ಪಾನ್ಷನ್ ವಾಲ್ವ್ ಅಂತ ಕರೀತಾರೆ. ಇದೇನೆಂದರೆ ಬೇಸಿಕ್ಲಿ ಒಂದು ಥರ್ಮಲ್ ಮ್ಯಾನೇಜ್ಮೆಂಟ್ ಫೀಚರ್. ಇದರಿಂದ ಕ್ಯಾಬಿನ್ ಮಾತ್ರ ಅಲ್ಲ, ಬ್ಯಾಟ್ರಿನೂ ಕೂಲಿಂಗ್ ಆಗುತ್ತೆ. ಇದರಿಂದ ಎಫಿಷಿಯನ್ಸಿ ಮತ್ತು ಕಂಫರ್ಟ್ ಕೂಡ ಹೆಚ್ಚಾಗುತ್ತೆ. ಮತ್ತು ಟಾಟಾ ಅವರು ಸೇಫ್ಟಿ ಮೇಲೆ ಕಾಂಪ್ರಮೈಸ್ ಮಾಡಲ್ಲ ಅಂತ ನಿಮಗೆಲ್ರಿಗೂ ಗೊತ್ತು. ಅದಕ್ಕೆ 6 ಏರ್ ಬ್ಯಾಗ್ಸು, ಹೈ ಬೀಮ್ ಅಲರ್ಟು, ಐರಾ ಕನೆಕ್ಟಿವಿಟಿ ಆ್ಯಪ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹಿಲ್ ಹೋಲ್ಡ್ ಅಸಿಸ್ಟ್, ಐಸೋಫಿಕ್ ಸೀಟ್ ಮೌಂಟ್ ಇದೆಲ್ಲ ಸ್ಟ್ಯಾಂಡರ್ಡಾಗಿ ಕೊಡ್ತಿದ್ದಾರೆ. ನಾವಿವತ್ತು ಓಡಿಸ್ತಿರೋದು ಟಾಪ್ ಎಂಡ್ ವೇರಿಯಂಟ್. ಇದ್ರ ಜೊತೆ 6 ವೇರಿಯಂಟ್ಸ್ ಇದೆ ಮತ್ತು 7 ಕಲರ್ ಆಪ್ಷನ್ಸಲ್ಲಿ ಈ ಗಾಡಿ ಬರುತ್ತೆ. ಒಂದು EV ಪರ್ಚೇಸ್ ಮಾಡುವಾಗ ನೀವು ಫಸ್ಟ್ ನೋಡೋದು ರೇಂಜು. ಆ ಪ್ರಾಬ್ಲಮನ್ನು ಈ ಕಾರ್ ಸಾಲ್ವ್ ಮಾಡಿಬಿಟ್ಟಿದೆ. ಒಂದೇ ಪ್ರಾಬ್ಲಮ್ ಇರೋದು ಸರ್ವಿಸ್. ಜಾಸ್ತಿ ಜನ EV ಯಾಕೆ ಬೈ ಮಾಡ್ತಿಲ್ಲ, ಎಸ್ಪೆಷಲಿ ಟಾಟಾ, ಯಾಕೆಂದರೆ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಅಂತ. ಓವರ್ ದ ಪೀರಿಯಡ್ ಆಫ್ ಟೈಮ್ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ನೋಡೋಣ. ಇನ್ ಕೇಸ್ ಅವ್ರ ಸರ್ವಿಸ್ ಇಶ್ಯೂವನ್ನು ಸಾಲ್ವ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಸ್ ಔಟ್ ದೇರ್ ಅಂತ ಹೇಳ್ಬೋದು. ಇಂಥದ್ದೇ ವಿಡಿಯೋ ನಾವು ತರ್ತಾ ಇರ್ತೀವಿ ನಮ್ಮ ಫ್ಲೈವೀಲ್ ಕನ್ನಡದಲ್ಲಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಇದೆ ಫ್ಲೈವೀಲ್ ಆಫಿಷಿಯಲ್ ಅಂತ, ಅಲ್ಲಿ ಹೋಗಿ ಫಾಲೋ ಮಾಡಿ. ನನ್ನ ಹೆಸರು ರಾಲ್ವಿನ್, ಸೈನಿಂಗ್ ಆಫ್, ಬಾಯ್.